ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಅದ್ಭುತವಾಗಿರ್ತಕ್ಕಂಥ ಕಡಿಮೆ ಖರ್ಚಿನ ವಿಜ್ಞಾನದ ಮಾದರಿಯನ್ನು ತಯಾರಿಸಿದ್ದೇನೆ. ಆ ಒಂದು ಸರಳ ವಿಜ್ಞಾನದ ಮಾದರಿಯನ್ನು ಇವತ್ತು ಅದನ್ನು ಹೇಗೆ ತಯಾರಿಸಿದ್ದೇನೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು, ಅದರ ಜೊತೆಗೆ ಅದರಿಂದ ನಮಗೆ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ ಏನು ತಿಳಿದು ಬರುತ್ತೆ ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸರಳವಾಗಿ ನಾನು ಮೊದಲಿಗೆ ಏನೇನು ತೆಗೆದುಕೊಂಡಿದ್ದೇನೆ ಸಾಮಗ್ರಿಗಳನ್ನು ತೋರಿಸ್ಬಿಡ್ತೇನೆ ನಿಮಗೆ. ಇದೊಂದು ರಟ್ಟಿನ ಸೀಟು, ರಟ್ಟಿನ ಸೀಟನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಒಂದು ಎಲ್ ಆಕಾರದಲ್ಲಿ ತಯಾರು ಮಾಡ್ಕೊಂಡಿದ್ದೇನೆ. ಇಳಿಜಾರಿನ ಆಕಾರದಲ್ಲಿ ತಯಾರು ಮಾಡ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಇಲ್ಲೆರಡು ವೀಲ್ಗಳನ್ನು ತೆಗೆದುಕೊಂಡಿದ್ದೇನೆ. ಹಾಗಾದರೆ ಈ ಎರಡು ವೀಲ್ಗಳನ್ನು ತಯಾರು ಮಾಡಲಿಕ್ಕೆ ನಾನು ಏನು ಬಳಸಿದ್ದೇನೆ ಅಂದರೆ, ಈ ಥರ ಆಗಿರ್ತಕ್ಕಂಥ ಪ್ಲಾಸ್ಟರ್ ಅಂದರೆ ಗಮ್ ಟೇಪ್. ಆ ಗಮ್ ಟೇಪ್ ಖಾಲಿ ಆದ ನಂತರ ನಾವು ಎಸೆದು ಬಿಡ್ತೇವೆ. ಆದರೆ ಅದನ್ನು ನಾವು ವೀಲ್ ಆಗಿ ಒಂದು ಚಕ್ರವಾಗಿ ಇಲ್ಲಿ ನಾವು ಒಂದು ಮಾದರಿಗೆ ಬಳಸ್ಕೋಬೋದು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾದರೆ ಈಗ ನಿಮ್ಮ ಮೊದಲನೇದಾಗಿ ಇದ್ರ ಮೇಲೆ, ಈ ಒಂದು ಇಳಿಜಾರ ಮೇಲೆ ಈ ವೀಲನ್ನು ಬಿಡ್ತೇನೆ, ಏನಾಗುತ್ತೆ ಒಂದು ಸರಿ ನೋಡಿಬಿಡಿ. ಓಕೆ, ವೀಲ್ ಏನಾಯಿತು, ಮುಂದಕ್ಕೆ ಚಲಾವಣೆ ಆಯಿತು. ಹಾಗಾದರೆ ಈ ವೀಲ್ ಬಿಡ್ತಾರೆ. ಹಾಗಾದರೆ ಈ ವೀಲ್ ಹೋಗ್ತಾ ಇದೆನಾ? ಇಲ್ಲ. ಹಾಗಾದರೆ ಇಳಿಜಾರದ ಕಡೆ ಯಾವುದೇ ವಸ್ತು ಏನಾಗುತ್ತೆ, ಚಲಾವಣೆ ಆಗುತ್ತೆ, ಅಂದರೆ ಮುಂದಕ್ಕೆ ಚಲಿಸುತ್ತೆ. ಆದರೆ ಇಲ್ಲಿ ಇಳಿಜಾರಿದ್ರೂ ಸಹಿತ ಈ ಒಂದು ವಸ್ತು ಮುಂದಕ್ಕೆ ಚಲತಿ ಆಗ್ತಾಯಿಲ್ಲ, ಮುಂದಕ್ಕೆ ಹೋಗ್ತಾಯಿಲ್ಲ. ಈಗ ನಮಗೊಂದು ಆಶ್ಚರ್ಯ ಆಗುತ್ತೆ, ಓಹ್ ಏನಿರ್ಬೋದು ಅನ್ನೋದು ಕೂಡ ನಮಗೊಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಗೊತ್ತಾಗುತ್ತೆ. ಹಾಗಾದರೆ ಇದರ ಹಿನ್ನೆಲೆ ಏನೆಂಬುದನ್ನು ತಿಳ್ಕೊಳ್ತಕ್ಕಂಥ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ. ಈಗ ನಾವು ಮೊದಲೇದಾಗಿ ಒಂದು ವೀಲನ್ನು ಬಿಟ್ಟಾಗ ಏನಾಯಿತು, ಮುಂದಕ್ಕೆ ಮೂಮೆಂಟ್ ಆಯಿತು. ಒಂದು ವೀಲನ್ನು ಬಿಟ್ಟರೆ ಇಳಿಜಾರಿದ್ದು ಹೋಗ್ತಾಯಿಲ್ಲ. ಆದರೆ ಯಾಕೆ ಹೋಗ್ತಾಯಿಲ್ಲ? ಈಗ ಈ ಒಂದು ಮೊದಲನೇ ಒಂದು ಇಳಿಜಾರು ಏನು ಮಾಡಿದ್ದೇನಪ್ಪ ಅಂತಂದರೆ ಮಾಮೂಲಿಯಾಗಿದೆ, ಮುಂದಕ್ಕೆ ಹೋಗುತ್ತೆ. ಎರಡನೇ ಒಂದು ಚಕ್ರದಲ್ಲಿ ಏನು ಮಾಡಿದ್ದೇನಪ್ಪ ಅಂದರೆ, ಈ ಒಂದು ಚಕ್ರದ ಒಂದು ಬದಿಯಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕಲ್ಲನ್ನು ನಾನೇನು ಮಾಡಿದ್ದೇನಪ್ಪ ಅಂತಂದರೆ ಇಟ್ಬಿಟ್ಟು ಒಂದು ಚಿಕ್ಕ ಪ್ಲಾಸ್ಟರ್ ಹಾಕಿಬಿಟ್ಟು ಆ ಕಡೆ ಈ ಕಡೆ ಏನು ಮಾಡಿದ್ದೇನೆ, ಮತ್ತು ಒಂದು ಕಲರ್ ಪ್ಲಾಸ್ಟರನ್ನು ಹಾಕಿದ್ದೇನೆ. ಆವಾಗೇನಾಗುತ್ತೆ, ಅದು ಮುಂದಕ್ಕೆ ಹೋಗಲ್ಲ. ಅದಕ್ಕೆ ನಾನು ನೋಡಿ ಮುಂದಕ್ಕೆ ಹೋಗಲ್ಲ. ಯಾಕೆ ಮುಂದಕ್ಕೆ ಹೋಗಲ್ಲ ಅಂದರೆ, ಯಾವುದೇ ಒಂದು ವಸ್ತು ಭೂಮಿಗೆ ಅಂದರೆ ಅದರ ಒಂದು ಗುರುತ್ವ ಕೇಂದ್ರ, ಪ್ರತಿಯೊಂದು ವಸ್ತುವಿಗೆ ಒಂದು ಗುರುತ್ವ ಕೇಂದ್ರ ಅಂತ ಇರುತ್ತೆ. ಆ ಒಂದು ಗುರುತ್ವ ಕೇಂದ್ರ ಅನ್ನೋದು ಭೂಮಿಗೆ ಸಮೀಪವಾದಂತೆ. ಇಲ್ಲಿ ನಾನು ಏನು ಮಾಡಿದ್ದೇನಪ್ಪ ಅಂದರೆ, ಈ ಇಳಿಜಾರು ಅನ್ನೋದು ಒಂದು ಭೂಮಿ. ಅದೇ ರೀತಿ ಇದೊಂದು ವಸ್ತು. ಹಾಗಾದರೆ ಇದೊಂದು ವಸ್ತುವಿನ ಗುರುತ್ವ ಕೇಂದ್ರ ಏನಾಗಿದೆ, ಭೂಮಿಗೆ ಸಮೀಪವಾಗಿದೆ. ಭೂಮಿಗೆ ಸಮೀಪ ಆದಾಗ ಏನಾಗುತ್ತೆ, ನಿಂತ್ಕೊಳ್ತಾ ಇದೆ. ನಾನು ಈ ಒಂದು ವಸ್ತುಗಳನ್ನು ತೆಗೆದುಕೊಂಡು ಗುರುತ್ವ ಕೇಂದ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಹಾಗಾದರೆ ಇಲ್ಲಿ ನೋಡಿ, ಇದು ಮೇಲಿದನ್ನು ಕೆಳಗಿದೆ. ಇದು ಒಂದು ಗುರುತ್ವ ಕೇಂದ್ರ ಅಂದರೆ ಭೂಮಿಗೆ ಸಮೀಪವಾಗಿದೆ. ಅಂದರೆ ಈ ಮಾದರಿ ಮೂಲಕ ನಿಮ್ಗೆ ಏನು ತಿಳಿಸ್ತಾ ಹೋಗ್ತಾ ಇದ್ದಾನೆ ಅಂದರೆ, ಗುರುತ್ವ ಕೇಂದ್ರ ಬೆಲ, ಯಾವುದೇ ಒಂದು ವಸ್ತುವಿನ ಗುರುತ್ವ ಕೇಂದ್ರವು ಭೂಮಿಗೆ ಸಮೀಪವಾದಂತೆ ಅದು ತಟಸ್ಥವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥ ಮಾದರಿ. ನೀವು ಕೂಡ ಈ ಮಾದರಿಯನ್ನು ತಯಾರು ಮಾಡಿಕೊಂಡು ಅದರ ಬಗ್ಗೆ ಮಾಹಿತಿಯನ್ನು, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.